ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸುಮಾರು ವೋಟ್ಗಳು ಹಾಳಾಗ್ತಾ ಇದೆ. ಒಂದಷ್ಟು ಜನ ಎಲೆಕ್ಷನ್ ಇದ್ದಾಗ ಬೇರೆ ಊರಲ್ಲಿ ಇರ್ತಾರೆ. ಇನ್ನೊಂದಷ್ಟು ಜನ ನಾನು ವೋಟ್ ಹಾಕಿ ದೇಶ ಏನು ಉದ್ಧಾರ ಆಗಬೇಕು ಅನ್ನೋ ಅಸಡ್ಡೆಯಿಂದ ವೋಟ್ ಹಾಕೋಕೆ ಹೋಗಲ್ಲ. ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ರೂ ಅದರಲ್ಲಿ 96 ಕೋಟಿ ಜನಕ್ಕೆ ಮಾತ್ರ ವೋಟಿಂಗ್ ರೈಟ್ಸ್ ಇದೆ. ಇದರಲ್ಲಿ 30 ಕೋಟಿ ಜನ ವೋಟ್ ಹಾಕೋದೇ ಇಲ್ಲ. ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ವೋಟಿಂಗ್ ಆಗಿದ್ದು ಕೇವಲ 65.79% ಮಾತ್ರ. ಹೀಗೆಲ್ಲ ಇರುವಾಗ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ವಿಚಾರಣೆ ಆಗ್ತಾ ಇದೆ. ಅದೇನಪ್ಪ ಅಂದರೆ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ವೋಟ್ ಹಾಕೋಕೆ ಅವಕಾಶ ಕೊಡಬೇಕು ಅಂತ. ಒಂದು ವೇಳೆ ಹಾಗೆ ಅವಕಾಶ ಕೊಡೋದಕ್ಕೆ ಅವಕಾಶ ಇದೆಯಾ? ರಾಜಕಾರಣಿಗಳಿಗೆ ಒಂದು ನ್ಯಾಯ, ಕೈದಿಗಳಿಗೆ ಒಂದು ನ್ಯಾಯ ಯಾಕೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ವೋಟ್ ಹಾಕಲ್ಲ. ಅದಕ್ಕೆ ನಾನಾ ಕಾರಣಗಳಿವೆ. ಬೇರೆಯಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ರಜೆ ಸಿಕ್ಕಿರಲ್ಲ, ವೋಟ್ ಯಾರು ಹಾಕ್ತಾರೆ ಅನ್ನೋ ಅಸಡ್ಡೆ ಇರಬಹುದು. ಆದರೆ ಮತ್ತೊಂದಷ್ಟು ಜನಕ್ಕೆ ವೋಟ್ ಹಾಕೋಕೆ ಇಷ್ಟ ಇದ್ರೂ ಅವಕಾಶ ಇರಲ್ಲ. ಅವರೇ ಜೈಲಿನಲ್ಲಿರುವ ಕೈದಿಗಳು. ಅದರಲ್ಲೂ ವಿಚಾರಣಾಧೀನ ಕೈದಿಗಳಿಗೆ ಈ ಅವಕಾಶ ಕೈತಪ್ಪಿ ಹೋಗುತ್ತೆ. ಸದ್ಯಕ್ಕೆ ಚರ್ಚೆ ಆಗ್ತಿರುವ ವಿಷಯ ಅಂದರೆ ಇದೆ. ಅಂದಹಾಗೆ ಇದೇ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯ ವಿಚಾರಣೆ ನಡೆದಿದೆ. ಭಾರತದಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ವೋಟ್ ಹಾಕೋಕೆ ಹಕ್ಕನ್ನು ನೀಡಬೇಕು ಅನ್ನೋದು. ಹೌದು, ಭಾರತದ ಜೈಲಿನಲ್ಲಿ ಸುಮಾರು 5.5 ಲಕ್ಷ ಜನ ಕೈದಿಗಳಿದ್ದಾರೆ. ಇದರಲ್ಲಿ 4.5 ಲಕ್ಷ ಕೈದಿಗಳು ವಿಚಾರಣಾಧೀನ ಕೈದಿಗಳು. ಇದು 2023ರ ವರದಿ ಪ್ರಕಾರ. ಬಟ್ ಈಗ 5ರಿಂದ 10 ಸಾವಿರ ಹೆಚ್ಚು ಕಮ್ಮಿ ಆಗಿರಬಹುದು. ನೋಡಿ, 100ರಲ್ಲಿ 70 ಕೈದಿಗಳು ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ಇವರು ಆರೋಪ ಮಾಡಿರುವುದು ಇನ್ನೂ ಸಾಬೀತಾಗಿಲ್ಲ. ಆದರೂ ಇವರ ಕೇಸ್ ವಿಚಾರಣೆಯಲ್ಲಿ ಇರೋದ್ರಿಂದ ಇವರನ್ನ ಜೈಲಲ್ಲಿ ಹಾಕಿರಲಾಗಿರುತ್ತೆ. ಶಿಕ್ಷೆ ಇವರು ಅನುಭವಿಸಲೇಬೇಕು. ಒಂದು ವೇಳೆ ಇವರು ಆರೋಪಿಗಳು ಅಲ್ಲ ಅಂತ ಸಾಬೀತಾದರೆ ಇವರು ಹೊರಗೆ ಬರಬಹುದು. ಈಗ ಇವರಿಗೆ ವೋಟ್ ಹಾಕೋಕೆ ಅವಕಾಶ ನೀಡಬೇಕು ಅಂತ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿದೆ. ಅಂದಹಾಗೆ ಸುಮಾರು 4.5 ಲಕ್ಷ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕನ್ನು ನೀಡಬೇಕೆಂದು ಕೋರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ K ವಿನೋದ್ ಚಂದ್ರನ್ ಅವರಿದ್ದ ಪೀಠ ವಾದವನ್ನು ಆಲಿಸಿತ್ತು. ವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ. ಅಂದಹಾಗೆ ಮತದಾನದ ಹಕ್ಕು ಸಂವಿಧಾನಬದ್ಧ ಹಕ್ಕು ಅಂತ ಹೇಳಲಾಗಿದೆ. ಹೀಗಿರುವಾಗ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗೆ ಯಾಕೆ ವೋಟ್ ಹಾಕೋಕೆ ಅವಕಾಶ ಇಲ್ಲ ಅನ್ನೋದು ಚರ್ಚೆ ಆಗ್ತಿರುವ ವಿಷಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ವಶದಲ್ಲಿರುವ ಅಥವಾ ಕ್ರಿಮಿನಲ್ ಆರೋಪದ ಮೇಲೆ ಜೈಲು ಪಾಲಾಗಿರುವ ಹಲವು ನಾಯಕರು ನ್ಯಾಯಾಲಯದಿಂದ ಆರೋಪ ಸಾಬೀತಾಗುವವರೆಗೆ ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಇದೆ. ಒಳಗಾದ ವ್ಯಕ್ತಿಯು ಚುನಾವಣೆಯಲ್ಲಿ ಸ್ಪರ್ಧಿಸಿ ಲಕ್ಷಾಂತರ ಮತದಾರರನ್ನ ಪ್ರತಿನಿಧಿಸಬಹುದಾದರೆ ಇನ್ನೂ ಅಪರಾಧಿ ಎಂದು ಸಾಬೀತಾಗದ ಸಾಮಾನ್ಯ ನಾಗರಿಕನಿಗೆ ಮತ ಚಲಾಯಿಸುವ ಮತ್ತು ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಹಕ್ಕು ಯಾಕಿಲ್ಲ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಸುಪ್ರೀಂಗೆ ಸಲ್ಲಿಸಿರುವ ಅರ್ಜಿಯಲ್ಲೂ ಕೂಡ ಇದನ್ನೇ ಕೂಡ ಪ್ರಶ್ನೆ ಮಾಡಲಾಗಿದೆ. ಹೀಗಾಗಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು ಅಂತ ಕೇಳ್ಕೊಂಡಿದೆ. ಇನ್ನು ಜೈಲಿನಲ್ಲಿ ವಿವಿಧ ಭಾಗದ ವಿವಿಧ ರಾಜ್ಯದ ಕೈದಿಗಳು ಇರ್ತಾರೆ. ಲೋಕಸಭಾ ಎಲೆಕ್ಷನ್ ಅಂದ್ರೆ ಒಟ್ಟಿಗೆ ಆಗುತ್ತೆ, 2 ಹಂತದಲ್ಲಾಗುತ್ತೆ, ಅದೇನು ಸಾಕಷ್ಟು ಎಫೆಕ್ಟ್ ಆಗಲ್ಲ. ಬಟ್ ವಿಧಾನಸಭಾ ಎಲೆಕ್ಷನ್ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ಇರುತ್ತೆ. ಅಂದರೆ ಒಂದೇ ಜೈಲಿನಲ್ಲಿ ಬೇರೆ ಬೇರೆ ರಾಜ್ಯದ ಕೈದಿಗಳು ಇರ್ತಾರೆ, ಬೇರೆ ಬೇರೆ ಕ್ಷೇತ್ರದ ಕೈದಿಗಳು ಇರ್ತಾರೆ. ಹೀಗಾಗಿ ಜೈಲಿನ ಕೈದಿಗಳು ಎಲೆಕ್ಷನ್ ಟೈಮ್ನಲ್ಲಿ ಅವರಿಗೆ ಎಲ್ಲಿ ವೋಟ್ ಇರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಆಗಲ್ಲ. ಯಾಕಂದರೆ ಅಷ್ಟೇ ಪೊಲೀಸ್ ಫೋರ್ಸ್ ಬೇಕಾಗುತ್ತೆ, ಅಷ್ಟೇ ಸೆಕ್ಯೂರಿಟಿ ಕೂಡ ಬೇಕಾಗುತ್ತೆ. ಹೀಗಾಗಿ ಜೈಲಿನಲ್ಲಿರುವ ಕೈದಿಗಳಿಗೆ ಅಂಚೆ ಮತದಾನದ ಅವಕಾಶವನ್ನು ನೀಡಬಹುದು. ಯಾವ ಕ್ಷೇತ್ರದ ಕೈದಿ ಅಂತ ಗುರುತಿಸಿ ಆ ಕೈದಿ ಆ ಕ್ಷೇತ್ರದ ಅಭ್ಯರ್ಥಿಗೆ ಮತ ಹಾಕೋಕೆ ಅವಕಾಶವನ್ನು ನೀಡಬಹುದು. ಇನ್ನು ಜೈಲಿನಲ್ಲಿ ನಡೆಯುವ ಅಂಚೆ ಮತದಾನದಲ್ಲಿ ಯಾವುದೇ ಗೋಲ್ಮಾಲ್ ಆಗದಂತೆ ಚುನಾವಣಾ ಆಯೋಗ ನೋಡ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ನಿರ್ಧಾರವು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರಬಹುದು. ವಿಚಾರಣಾಧೀನ ಕೈದಿಗಳ ಹಕ್ಕುಗಳ ಬಗ್ಗೆ ಇದು ಹೊಸ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿದೆ. ಈ ಪ್ರಕರಣ ಮುಂದಿನ ವಿಚಾರಣೆಯಲ್ಲಿ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ.